ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋ ಇರುವಂಥದ್ದು ನಮ್ಮ ಗಿಲ್ಲಿ ನಟ ಅವರ ವಾಲ್ ಆಫ್ ಫೇಮ್ದು. ಆ್ಯಂಡ್ ಈ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿ ನಟ ಅವರ ಎಂಟ್ರಿ, ಆ ಡ್ಯಾನ್ಸು, ಅದಾದಮೇಲೆ ನಮ್ಮ ಜನಗಳ ರಿಯಾಕ್ಷನು, ಆ ಪ್ರೀತಿ, ಆ ಕೂಗು, ಅದ್ರ ಜೊತೆಗೆ ಅಭಿಮಾನಿಯ ಟ್ಯಾಟೋ, ಅದಾದಮೇಲೆ ನಮ್ಮ ಬಿಗ್ ಬಾಸ್ ಅವರ ಮಾತುಗಳು, ನಮ್ಮ ಗಿಲ್ಲಿಯವರ ಸ್ಪೀಚು, ಆ್ಯಂಡ್ ಅಲ್ಲಿ ವಾಲ್ ಆಫ್ ಫ್ರೇಮಲ್ಲಿರುವಂಥ ಫೋಟೋಸ್ಗಳು, ಯಪ್ಪ ಎಲ್ಲ ನೋಡ್ತಿರೋ ನೆಕ್ಸ್ಟ್ ಲೆವೆಲು. ಅದ್ರ ಜೊತೆಗೆ ಇಲ್ಲಿ ಪ್ರೊಟೆಕ್ಷನ್ಗೋಸ್ಕರ ಎಕ್ಸ್ಟ್ರಾ ಬೋನಸ್ಗಳನ್ನು ಕೂಡ ಕರ್ಕೊಬಂದು ನಿಲ್ಲಿಸಿರೋಂಥದ್ದು. ಸೀರಿಯಸ್ಲಿ ಈ ಸೀಸನ್ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ಅಂದರೆ ಹೇಳ್ಬೋದು ಗಿಲ್ಲಿ ನಟ ಅವ್ರಿಗೆ. ತುಂಬ ಖುಷಿ ಆಗುತ್ತೆ ಇದನ್ನು ನೋಡೋದಕ್ಕೆ. ಇವಾಗ ಪ್ರೋ ನೋಡ್ಕೊಬೇಡ, ಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಗಿಲ್ಲಿ ಗಿಲ್ಲಿ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಜೋಕರ್ಗೆ ಮಾತ್ರ. ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದೆಯಾ ಕಡಾಯಿಸ್ಬೇಡ. ನನಗೆ ಎಮೋಷನ್ ಆಗ್ಬಿಟ್ಟೆ. ನನಗೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ, ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನನ್ನಿಸ್ತು ಗೈಸ್ ಪ್ರೋಮೋ ನೋಡಿ? ಯಪ್ಪ ನನಗಂತೂ ಹೆವಿ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಿನ್ನೆ ಇದನ್ನು ನೋಡಲೇಬೇಕು ಲೈವಲ್ಲಿ ಫುಲ್ಲು ಅಂದ್ಬಿಟ್ಟು, ಲೇಟಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನೋಡ್ಬಿಟ್ಟೆ ಮಲ್ಕೊಂಡೆ. ನೆಕ್ಸ್ಟ್ ಲೆವೆಲ್ ಕ್ರೇಜು. ಬಿಗ್ ಬಾಸ್ನ ಗೆದ್ದಿದ್ದಾರೆ ಆಲ್ರೆಡಿ, ಬಟ್ ಅದ್ರ ಜೊತೆಗೆ ಜೀವನದಲ್ಲೂ ಕೂಡ ಈ ವ್ಯಕ್ತಿ ಗೆದ್ದಾಯಿತು ಗೈಸ್. ನಿಜವಾಗ್ಲೂ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಸಪೋರ್ಟು ಯಾವ ಸೀಸನ್ ಕೂಡ ನೋಡಿರಲಿಲ್ಲ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ. ಆ ಪ್ರೀತಿನ ತೋರಿಸಿದ್ರೆ ತನ್ನ ಮನೆ ಮಗ ಅಂತ ಸಪೋರ್ಟ್ ಮಾಡ್ತಿದ್ದಾರೆ, ಅದು ಕ್ಲಿಯರಾಗಿ ಗೊತ್ತಾಗ್ತದೆ. ಯಪ್ಪ ಏನು ಹೇಳೋದು, ಏನು ಎಕ್ಸ್ಪ್ಲೇನ್ ಮಾಡೋದು? ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಗಿಲ್ಲಿ ಗೆದ್ದಾಯಿತು. ಆ್ಯಂಡ್ ಜೊತೆಗೆ ಗಿಲ್ಲಿ ಹೊರಗಡೆ ಬಂದರೆ ಆ ವ್ಯಕ್ತಿ ರಿಯಾಕ್ಷನ್ ಏನಿರ್ಬೋದು? ಇವರು ಫುಲ್ ಬ್ಲ್ಯಾಂಕ್ ಆಗಿ ಹೋಗ್ತಾರೆ ಪಕ್ಕ. ಅವರು ಇಮೇಜ್ ಕೂಡ ಮಾಡ್ಕೊಂಡಿರಲ್ಲ. ಆ ಲೆವೆಲ್ ಕ್ರೇಜು, ಆ ಲೆವೆಲ್ ಪ್ರೀತಿ, ಆ ಲೆವೆಲ್ ಸಪೋರ್ಟು. ಯಪ್ಪ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡೋಣ, ಈ ಬಿಗ್ ಬಾಸ್ನ ಕಪ್ನ ಎತ್ಕೊಬಂದು ಆಚೆಗೆ ಬಂದು ಬರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನು ಸಂಪಾದನೆ ಮಾಡಿದ್ದೀನಿ. ಈ ಕಪ್ಗಿಂತ ಈ ಪ್ರೀತಿ ಏನಿದೆ ಅದು ನೆಕ್ಸ್ಟ್ ಲೆವೆಲ್ ಇದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಸೀರಿಯಸ್ಲಿ ವೆರಿ ಹ್ಯಾಪಿಯಪ್ಪ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಈ ಪ್ರೋಮೋ ವಿಷಯಕ್ಕೆ ಬರೋಣ. ಈಗ ನೋಡ್ತಿದ್ದೀರಾ ಯಾವಪ್ಪ ಗಿಲ್ಲಿ ನಮ್ಮ ಮನೆ ಹುಡುಗ ಆಗ್ಬಿಟ್ಟಿದ್ದಾನೆ ಅಂತ ಅನ್ಸ್ಬಿಡುತ್ತೆ ಅವರು ಒಂದು ಟೈಮಲ್ಲಿ. ಇಲ್ಲಿ ನೋಡಿ ಗಿಲ್ಲಿ ಇದು ನೋಡ್ತಿರ್ಬೇಕಾದ್ರೆ ತುಂಬ ಟೈಮ್ ಆಗ್ಬಿಟ್ಟಿದೆ, ಓಕೆನಾ? ಯಾರನ್ನೂ ನೋಡಿಲ್ಲ, ಜನ ಯಾವ ಥರ ಸಪೋರ್ಟ್ ಇದೆ ಅನ್ಕತ್ತೆ ಅನ್ನೋದು ಅಷ್ಟೊಂದು ಕ್ಲಾರಿಟಿ ಇರೋದಿಲ್ಲ, ಓಕೆನಾ? ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಕ್ಲಿಯರಾಗಿ ಅಷ್ಟು ಜನಗಳ ಪ್ರೀತಿಗಳನ್ನ ನೋಡ್ತಿರ್ಬೇಕಾರೆ ಆ ಕೂಗೋ ಸೌಂಡ್ ಎಲ್ಲ ಕೇಳಿಸಿರುತ್ತಲ್ಲ, ಅವ್ರ ರಿಯಾಕ್ಷನ್ ನೋಡಿ. ಇನ್ಫ್ಯಾಕ್ಟ್ ನಿಮಗೆಲ್ಲ ಗೊತ್ತಿರುವ ಹಾಗೆ ತುಂಬ ಸ್ಟೇಜ್ಗಳಲ್ಲಿ ಆಲ್ರೆಡಿ ಪರ್ಫಾರ್ಮೆನ್ಸ್ ಮಾಡಿರುವಂಥ ವ್ಯಕ್ತಿ ಎಷ್ಟೆಲ್ಲ ಸ್ಟೇಜ್ಗಳನ್ನ ಹತ್ತಿದ್ದಾರೆ, ಆದರೂ ಕೂಡ ಇಲ್ಲಿ ನರ್ವಸ್ ಆಗ್ತಿದ್ದಾರೆ. ಆ್ಯಂಡ್ ಕ್ರೇಜ್ ಆ ಥರ ಇದೆ, ಪ್ರೀತಿ ಅನ್ನೋದಿದೆ. ಅಲ್ಲಿ ಬೇರೆ ಕಥೆಗಳು, ಇದು ರಿಯಾಲಿಟಿ. ಆ್ಯಂಡ್ ನಮ್ಮ ಮತ ಯಾರಿಗೆ? ಗಿಲ್ಲಿ ನಟನಿಗೆ ಪಕ್ಕ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಮೀಟರ್ ಬೇಕು, ಮೀಟರ್. ಅದಾದಮೇಲೆ ಆಲ್ ದ ಬೆಸ್ಟ್ ಗಿಲ್ಲಿ. ಆ್ಯಂಡ್ ಅವ್ರಗಳ ಖುಷಿಗಳನ್ನ ನೋಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಆ ಬೋನ್ಸಸ್ ಇಬ್ಬರ ಗೈಸ್. ಯಪ್ಪ ಲೈವ್ ನೋಡಿದ್ರೆ ಗೊತ್ತಿರುತ್ತೆ. ಇವತ್ತಿನ ಎಪಿಸೋಡ್ನ ನೋಡ್ರಿ, ಜನ ಮೇಕ್ ಬಂದುಬಿಡ್ತಾರೆ ಅಂತ ಗೊತ್ತು ಅವ್ರಿಗೆ. ಪಕ್ಕಾ ಕ್ರೇಜ್ ಗುರು, ರಿಯಲ್ ಪಕ್ಕ. ಮೇಡೆ ಬರ್ತಾರೆ, ಹೋಗ್ಬಿಡ್ಬೋದು ಅನ್ನೋದು ಇದರಿಂದ ಎಷ್ಟು ಜನ ಬಂದು ನಿಂತಿದ್ದಾರೆ ಗೊತ್ತಾ? ಯಪ್ಪ. ಆ್ಯಂಡ್ ಇದು ಸೂಪರ್ ಆಗಿದೆ. ಆ ಖುಷಿ ನೋಡಿ ಜನಗಳ ಮನೆಯಲ್ಲಿ, ಈ ಮುಖದಲ್ಲಿ. ಓ ಕ್ಯೂಟ್ ಗುರು. ಇದಾದಮೇಲೆ ಈ ಫ್ರೇಮ್ಸ್ ನೋಡಿ, ಗಿಲ್ಲಿ ಬರ್ತಿರೋದು, ಅವ್ರ ಕೂಗಳು, ಆ ಕೈ, ಯಪ್ಪ ಮಸ್ತು. ಆ್ಯಂಡ್ ಇಲ್ಲಿ ನಮ್ಮ ಗಿಲ್ಲಿಯವರ ಡ್ಯಾನ್ಸು ಲೈವಲ್ಲಂತೂ ಸಕ್ಕತ್ತಾಗಿ ಸ್ಟೆಪ್ ಹಾಕಿದ್ರು. ಬರುತ್ತೆ ಎಪಿಸೋಡಲ್ಲೂ ಕೂಡ, ಸ್ವಲ್ಪ ಕಟ್ಟಾಗ್ಬಿಟ್ಟು ಬರ್ಬೋದು. ಆ್ಯಂಡ್ ಆ ಕ್ರೇಜ್ ನೋಡಿ, ಇವಾಗ ನೀವು ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡಿದ್ರೆ ಬೋನ್ಸಸ್ ಇದ್ದಾರಲ್ಲ, ಅವರೆಲ್ಲರೂ ಕೂಡ ನಿಂತ್ಕೊಂಡು ಸೇಫಾಗಿ ಇರಲಿ, ಎಲ್ಲರನ್ನೂ ಕೂಡ ನೋಡ್ಕೊತಿದ್ದಾರೆ. ಬಂದುಬಿಡ್ತಾರೆ ಅಂತ ಗೊತ್ತು. ಹಾಗಾಗಿ ಈ ಲೆವೆಲ್ಗೆ ಇಲ್ಲೇನೆ ಈ ಬಿಗ್ ಬಾಸ್ ಮನೇಲೆ. ಇನ್ನು ಹೊರಗಡೆ ಯಪ್ಪ ಅದೆಷ್ಟು ಬೋನ್ಸಸ್ಗಳನ್ನ ಹಾಕೊಂಡು ತಿರುಗಾಡಬೇಕು ಗಿಲ್ಲಿ ಗೊತ್ತಿಲ್ಲ. ತುಂಬ ಕಷ್ಟ ಇದೆ ನನ್ನ ಪ್ರಕಾರ. ಆ್ಯಂಡ್ ಈ ಸ್ಟೆಪ್ಪು ಹೆವಿ ಖುಷಿಯಾಗಿದ್ದಾರೆ. ಆ್ಯಂಡ್ ಅಲ್ಲಿರೋಂಥ ಜನಗಳು ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಒಂದೇ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಯಾವ ಸೀಸನ್ಲಿ ಈ ಥರ ಇತ್ತು ಗೈಸ್? ಒಬ್ಬ ಬಿಗ್ ಬಾಸ್ ಮೇಲಿರುವಂಥ ಸ್ಪರ್ಧಿಗೆ ಯಾರು ತಾನೇ ಟ್ಯಾಟೋ ಹಾಕ್ಸ್ಕೊಂಡಿರಿ ಇಲ್ಲಿವರೆಗೆ ಹೇಳಿ? ಅಂದರೆ ಒಬ್ಬರನ್ನ ತನ್ನ ಒಂದು ಕೈಲಿ ಇವಾಗ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ, ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಅಂದರೆ
ಅದು ಕೂಡ ಲೈಫ್ ಲಾಂಗ್ ಇರುವಂಥದ್ದು, ಓಕೆನಾ? ಏನೋ ಸುಮ್ಮನೆ ಕಾಟಾಚಾರಕ್ಕೂ ಅಲ್ಲ, ಲೈಫ್ ಲಾಂಗ್. ಸೊ ಇವಾಗ ಹೇಳಿ ಗೈಸ್, ಇದು ಯಾವ ಲೆವೆಲ್ ಕ್ರೇಜು, ಇದನ್ನ ಹಿಂಗೆ ಎಕ್ಸ್ಪ್ಲೇನ್ ಮಾಡೋದು, ಇದು ಯಾವ ಥರ ಪ್ರೀತಿ? ಹಾಂ, ಸೂಪರ್ ಗುರು. ಆ್ಯಂಡ್ ಈ ಸೀನು ಯಪ್ಪ, ಸೀರಿಯಸ್ಲಿ ನನಗೆ ಮೂವಿ ಸೀನ್ ನೋಡ್ದಂಗೆ ಆಗ್ತಿದ್ದು ಬಾಹುಬಲಿದು. ಲಿಟ್ರಲಿ ಹಾಗೇ ಇದೆ. ಹೆಂಗೆ ವೆಯ್ಟ್ ಮಾಡ್ತಿದ್ದಾರೆ, ಆ ಕೈನೂ ಬಿಡೋಕ್ಕೆ ರೆಡಿ ಇಲ್ಲ. ನಿಜ ಹೇಳ್ಬೇಕು, ಲೈವಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಎಲ್ಲರೂ ಕೂಡ ಎಷ್ಟೊಂದು ಸಲ ನಮ್ಮ ಗಿಲ್ಲಿನ ಟಚ್ ಮಾಡಬೇಕು, ನಮ್ಮ ಮನೆ ಮಗನ ಟಚ್ ಮಾಡಬೇಕು ಅನ್ನೋ ಫೀಲು. ಯವ್ವ, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಗುರು ಇದು. ಗಿಲ್ಲಿಗೆ ಮಾತ್ರ ಫುಲ್ ಬ್ಲ್ಯಾಂಕ್, ಫುಲ್ಲು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಎಲ್ಲರ ಮುಖದಲ್ಲಿ ಆ ನಗು ನೋಡ್ರಿ, ಎಲ್ಲರೂ ಸಿಕ್ಕಾಪಟ್ಟೆ ಹ್ಯಾಪಿ. ಆ್ಯಂಡ್ ಗಿಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಹಿಂದೆ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಪೋಸ್ಟ್ನ ರೆಡಿ ಮಾಡಿದ್ದಾರೆ ನಮ್ಮ ಬಿಗ್ ಬಾಸು. ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ, ನನಗೆ ತುಂಬ ಖುಷಿ ಆಯ್ತಪ್ಪ. ಎಲ್ಲರಿಗೂ ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಪಳಾರ್ ಗಿಲ್ಲಿ ಪ್ರಳಯಾಂತಕ. ಯಪ್ಪ, ಸೀರಿಯಸ್ಲಿ ಆ ವ್ಯಕ್ತಿ ಮನಸ್ಸಲ್ಲಿ ಮತ್ತು ತಲೆಯಲ್ಲಿ ಏನೆಲ್ಲ ಓಡ್ತಿರ್ಬೋದು ಗೈಸ್. ಹೊರಗಡೆ ಬಂದಾಗ ಮಾತ್ರ ಅಂದರೆ ಗಿಲ್ಲಿಗೆ ಲೈಫ್ ಲಾಂಗ್ ಮೆಮೊರಿ ಸಿಗಬೇಕು, ಆ ರೀತಿ ಕ್ರಿಯೇಟ್ ಮಾಡಬೇಕು ಗೈಸ್. ಅದಂತ ಹೇಳ್ತೀನಿ. ಅದಕ್ಕೇನೇನು ಬೇಕೋ ಅದು ಮಾಡಿರಿ. ಈ ಖುಷಿ ನೋಡಿ ಎಷ್ಟು ಚೆಂದ ಅಲ್ಲ? ಹಾಂ. ಆ್ಯಂಡ್ ಇಲ್ಲಿ ಡೈಲಾಗ್ ಎಲ್ಲ ಹೊಡ್ಕೊಂಡು ಇದೆಲ್ಲ ಮಾಡ್ತಾ ಇಟ್ಟಿರುವಂಥದ್ದು ಸಖತ್ತಾಗಿದೆ. ಇದಾದ ಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಹ್ಯಾಪಿಯಾಗಿದ್ದಾರೆ ಎಲ್ಲರೂ ಕೂಡ. ಆ್ಯಂಡ್ ಗಿಲ್ಲಿಯವರು ಆ ಟ್ಯಾಟ್ ಹಾಕಿರೋರನ್ನ ನೋಡಿ ಮಾತಾಡ್ಸಿದ್ದಂಥದ್ದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಳವಳ್ಳಿ ಅವ್ರು ಹೆಂಗೆ ಅಂತ ಅನ್ಸುತ್ತೆ, ಪಕ್ಕಾ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕಾವೇರಿ ಜೊತೆ ಕೂಡ ಮಾತಾಡ್ತಿರ್ಬೇಕಾರೆ ಪಕ್ಕಾ ಮೀಟ್ ಮಾಡ್ತಾರೆ. ಹೋದ್ಮೇಲೆ ಪಕ್ಕಾ ಇವ್ರನ್ನ ಮೀಟ್ ಮಾಡೋಂಥದ್ದು ಮೇಯ್ನ್ ಅವ್ರ ಕೆಲಸ ಇರುತ್ತೆ. ಮೆಚ್ಚಬೇಕು ಇವ್ರ ಅಭಿಮಾನಕ್ಕೆ. ಸೂಪರ್ ಅಣ್ಣ, ಥ್ಯಾಂಕ್ ಯು. ಆ್ಯಂಡ್ ಈ ಫ್ರೇಮ್ನ ನೀವು ನೋಡ್ತಾ ಇರ್ಬೋದು, ವಾಲ ಫ್ರೇಮಲ್ಲಿ ಎಷ್ಟು ವಿಷಯಗಳಿದೆ ಅಂತ. ಫಸ್ಟು ಕಾವ್ಯರ ಜೊತೆ ಎಂಟ್ರಿ ಕೊಟ್ಟಿದ್ದಂಥದ್ದು. ಅದಾದಮೇಲೆ ನಿಮ್ಗೆ ಗೊತ್ತಲ್ಲ, ಗೆಸ್ಟ್ಗಳು ಬಂದಾಗ ತಲಾಟೆ ಮಾಡಿ ಕೆಲಸಗಳು. ಅದಾದಮೇಲೆ ಕಣ್ಣೀರು ಹಾಕ್ಸೋದಕ್ಕೆ ಒಪ್ಕೋತಾರಲ್ಲ ಅದು. ಇದಾದಮೇಲೆ ಅಪ್ಪ ಅಮ್ಮನ ಜೊತೆ ಫ್ರೇಮು ಫೋಟೋ. ಅದಾದಮೇಲೆ ಕೆಳಗಡೆ ಬಂದರೆ ಅದೇ ಆ ಫೋಟೋ ಕೆಳಗಡೆ ಬಂದರೆ ಕಾವ್ಯರ ಅಪ್ಪ ಬಂದು ಬ್ರಾಸ್ಲೆಟ್ ಹಾಕ್ತಾರಲ್ಲ ಅದು ಅಪ್ಪ ಅಮ್ಮ. ಅದಾದಮೇಲೆ ರಿಷ್ ಅವ್ರದ್ದಿದೆ. ಅದಾದಮೇಲೆ ಕಾವ್ಯರ ಜೊತೆ ಡ್ಯಾನ್ಸು. ಅದಾದಮೇಲೆ ಕ್ಯಾಪ್ಟನ್ ಆದಾಗ ಹೋಗಿದ್ದದ್ದು. ಆಮೇಲೆ ರಘುವಣ್ಣ ಜೊತೆ ಯಾವುದೋ ಒಂದಿದೆ, ಸರಿ ಕಾಣಿಸ್ತಾ ಇಲ್ಲ. ಅದಾದಮೇಲೆ ಗುಲಾಮ್ ಅಂತ ಕೊಟ್ಟಿರ್ತಾರಲ್ಲ ಅದ್ರದ್ದಿದೆ. ಅಶ್ವಿನಿ ಅವ್ರ ಜೊತೆ ಕೂತಿರೋವಂಥದ್ದು. ಇವಾಗ ರಾಜಾಣಿ ಬತ್ತಲ್ಲ ಅದು. ಇದಾದಮೇಲೆ ಅಶ್ವಿನಿ ಅವ್ರಿಗೆ ರೇಕ್ಸ್ ಅಂತದ್ದು ಇದ್ದಿರ್ತಾರ, ಒಂದು ಟಾಸ್ಕ್ ಇರುತ್ತಲ್ಲ, ಅವರ ಕಾನ್ಸಂಟ್ರೇಷನ್ ಆ್ಯಡ್ ಮಾಡೋಂಥದ್ದು ಅದು. ಆಮೇಲೆ ರಕ್ಷಿತ್ ಅವ್ರ ಜೊತೆ ಡ್ಯಾನ್ಸ್ ಅನಿಸುತ್ತೆ ಇದು ಎಲ್ಲ ಕೂಡ ಸೂಪರ್. ಆಮೇಲೆ ಕಿಚ್ಚನ ಚಪ್ಪಾಳೆದು. ಬ್ಯೂಟಿಫುಲ್ ಜರ್ನಿ ಅಪ್ಪ, ಸೀರಿಯಸ್ಲಿ. ಈ ಸೀಸನ್ಗೆ 80-90% ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಬಿಟ್ಟಿದ್ರು ಅಂತ ಹೇಳ್ಬೋದು. ತನ್ನ ಹೆಗ್ಲ ಮೇಲೆ ಹಾಕ್ಕೊಂಡು ಹಿಡ್ಕೊಂಡು ಬಂದುಬಿಟ್ರು ಈ ಸೀಸನ್ನ. ಇಲ್ಲ ಈ ಸೀಸನ್ ಕತೆ ಏನೋ ಆಗಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ಈ ಸೀಸನ್ ಇನ್ನೂ ಇಟ್ಕೊಂಡಿರೋದು ಗಿಲ್ಲಿಯವ್ರು ಅಂತಲೇ ಅನಿಸುತ್ತೆ. ಇವರ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ. ಬೇರೆಯವರು ಯಾರೂ ಏನೂ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇವರ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ ಈ ಸೀಸನ್ನು, ತುಂಬ. ಆ್ಯಂಡ್ ಈ ಮುಖದಲ್ಲ ಖುಷಿ, ಗೆದ್ದಿದ್ದೀನಿ ಅನ್ನೋ ಒಂದು ಖುಷಿ ಇವಾಗಂತೂ ಪಕ್ಕ ಇರುತ್ತೆ. ನಿಜ ಹೇಳ್ತೀನಲ್ಲ, ಗಿಲ್ಲಿ ನೆನ್ನೆ ಫುಲ್ ಬ್ಲ್ಯಾಂಕ್ ಗುರು, ಫುಲ್ಲು ಮಾತೇ ಇಲ್ಲ, ಬರ್ತಿಲ್ಲ, ಕಷ್ಟ ಆಗ್ತದೆ, ಗೊತ್ತಾಗ್ತದೆ, ಏನು ಮಾತಾಡಬೇಕು ಅಂದರೆ ಗೊತ್ತಾಗ್ತಿಲ್ಲ ವ್ಯಕ್ತಿಗೆ. ಎಷ್ಟು ಸ್ಟೇಜ್ ಅಂತ ಎಷ್ಟೆಲ್ಲ ಮಾಡಿರುವಂಥ ವ್ಯಕ್ತಿ ಈ ಥರ ಆಗಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜ್ ಮಾಡಿಕೊಡಿ ಆ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ, ಓಕೆನಾ? ಯಪ್ಪ, ಸೀರಿಯಸ್ಲಿ ನನಗಂತೂ ಈ ಪ್ರೋಮೋ ನೋಡ್ಬೇಕಾದ್ರೆ ಎಷ್ಟು ಖುಷಿ ಆಗ್ತದೆ ಅಂದರೆ ಸಾಕು ಗುರು. ಇನ್ನೇನು ಮಾಡಬೇಕು? ಈ ಥರ ಪ್ರೀತಿ ಸಂಪಾದನೆ ಮಾಡಿಬಿಟ್ರೆ ಸಾಕು ಲೈಫಲ್ಲಿ. ಅದು ಮುಂದೆ ಎಲ್ಲೋ ತಗೊಂಡು ಹೋಗುತ್ತೆ ಅಂತ ಪಕ್ಕ ಗೊತ್ತಾಗುತ್ತೆ, ಓಕೆನಾ? ಒಳ್ಳೆಯದಾಗಲಿ, ಚೆನ್ನಾಗಿರಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಲಿ, ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಗಿಲ್ಲಿ. ದೇವ್ರು ಒಳ್ಳೇದು ಮಾಡಲಿಕ್ಕರು ಅಷ್ಟೇ. ಆ್ಯಂಡ್ ಈ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ಮಾತುಗಳಿದೆ, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಆ ಸೌಂಡ್ ನೋಡಿ ಹೆಂಗಿದೆ ಅಲ್ಲ? ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು. ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವರು ಸಕ್ಕತ್ತಾಗಿ ಹೇಳ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಆಟದ ಒಂದು ಸಂದರ್ಭ ಇರುತ್ತೆ ಕೂಡ ಅದನ್ನು ದಿಕ್ಕನ್ನೇ ಬದಲಾಯಿಸುವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿ ಅಂತ ಕೂಡ ಇಂಡೈರೆಕ್ಟಾಗಿ ಹೇಳ್ತಿರುವಂಥದ್ದು. ಕೇವಲ ಜೋಕರ್ಗೆ ಮಾತ್ರ. ಸೊ ಆ ಕಾರ್ಡ್ ವ್ಯಾಲ್ಯೂ ಗೊತ್ತಿರೋರಿಗೆ ಗೊತ್ತು ಏನು ಮಾಡುತ್ತೆ ಆ ಕಾರ್ಡ್ ಅಂತ. ಸೊ ಗಿಲ್ಲಿಗೆ ಅದನ್ನು ಹೇಳ್ತಿದ್ದಾರೆ, ಸೂಪರ್. ಆ್ಯಂಡ್ ಗಿಲ್ಲಿ ನಟ್ಟ ಗೆಲ್ಲೋದು
ಪಕ್ಕನೆ. ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದೆಯಾ ಕಡಾಯಿಸ್ಬೇಡ. ಆ್ಯಕ್ಚುಲಿ ಇನ್ನೂ ಸಕದ ಪ್ರಿಪೇರ್ ಆಗಿದ್ರು. ಈ ಡೈಲಾಗ್ಗಳೇನು ಇನ್ನೂ ಭಯಂಕರ ಡೈಲಾಗ್ಗಳು ಬರ್ತಾಯಿತ್ತು. ಬಟ್ ಯಾಕೋ ಆಗಲಿಲ್ಲ ಅವ್ರಿಗೆ ಇಷ್ಟೊಂದು ಪ್ರೀತಿಗಳನ್ನ ನೋಡಿ. ಅದರಲ್ಲೂ ಕೂಡ ಟ್ಯಾಟೋ ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಗೋಯ್ತು, ಹೋ ಏನೋ ದೊಡ್ಡದಾಗ ಆಗ್ತಿದೆ ಇಲ್ಲಿ ಅನ್ನೋದು. ಮಾತೇ ಬರಲಿಲ್ಲ. ಇವಾಗ ನಮಗೇನೆ ಹಿಂಗೆ ಅನ್ಸುತ್ತೆ ಫೀಲು, ಆ ವ್ಯಕ್ತಿಗೆ ಅನ್ಸಲ್ವಾ? ನನಗೆ ಎಮೋಷನೇ ಆಗ್ಬಿಟ್ಟೆ. ನಾನು ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ಖಂಡಿತ ಈ ಅಭಿಮಾನ ಯಾವತ್ತೂ ಕೂಡ ಮುಗಿಯಲ್ಲ. ಜನ ಪ್ರೀತಿನ ಇನ್ನೂ ಜಾಸ್ತಿ ಮಾಡ್ತಾರೆ ಹೊರತು ಕಡಿಮೆ ಅಂತೂ ಮಾಡಲ್ಲ. ಜನ ಕೈ ಹಿಡ್ದಾಗಿದೆ, ಇನ್ನೂ ಕೈ ಬಿಡೋ ಮಾತೇ ಇಲ್ಲ. ಗಿಲ್ಲಿ ನಟ ಹಿಂದೆ ತಿರುಗಿ ನೋಡೋ ಮಾತೇ ಇಲ್ಲ. ಗುರು ಒಳ್ಳೇದಾಗಲಿ ಗುರು ಗಿಲ್ಲಿಗೆ, ಅಷ್ಟೇ. ಮಸ್ತಿತ್ತು ಪ್ರೋಮೋ. ನಿಮ್ಗೇನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.